ಇಲ್ಲೇ ಎಲ್ಲ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಗೊತ್ತಾಗೋಲ್ದಾಗೈತಿ. ಇಲ್ಲೆಲ್ಲರ ಐತೆನ? ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಇವತ್ತೇನು ಹುಡ್ಕಾಕತ್ತಾನಪ್ಪ ಇವ? ಅಲ್ಲೇ ಇಲ್ಲೇ ಅಡ್ಡಾಡಕತ್ತಾನ. ಯಾಕೆ ಬೇಕು ಇವನ್ ಸಾಹಸ? ಬ್ಯಾಡ್ ನಡಿ, ಮೊದ್ಲು ಮನೆಗೆ ಹೋಗುನು. ಇಲ್ಲೂ ಇಲ್ಲಲ್ಲಪ್ಪ, ಎಲ್ಲಿ ಹೋಯ್ತು? ಹೋಗ್ಬಿಡ್ತೀನಿ ತಡಿವಾ, ನಾನು ಮೊದ್ಲು ಹೋಗ್ತೀನಿ. ಹೋಗು 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 ಹೋಗು, ಎಸ್ಕೇಪ್ ಆಗ. ಏಯ್, ನೀನು ನಮ್ಮ ಮನೆ ಹತ್ರ ಇಲ್ಲ? ನೋಡ್ಬಿಟ್ಟ್ಯಾ? ಹೇಳಪ್ಪ. ಹ್ಞೂ, ನಿಮ್ಮ ಮನೆ ಹತ್ರ ಅದನ್ನ ಏನು ಮನೆ ಕಳ್ಕೊಂಡು ಏನಪ್ಪ ಮತ್ತ? ಇಲ್ಲೋ ಮಾರಾಯ, ಮನಿ ಕಳ್ಕೊತಾರನ ಯಾರ? ಮನಿ ಕಳ್ಕೊಂಡಿಲ್ಲ, ಮನಿದು ದಾರಿ ಗೊತ್ತೈತ್ ನನಗ. ನಾ ಹಂಗೆಲ್ಲ ಮರೆಯಲ್ಲೋಪ್ಪ. ಹಾಂ, ಮತ್ತ ಯಾಕ ನನ್ನ ಮರ್ತಿಲ್ಲಲ್ಲ? ಎಂತ ಚಂದ ಗುರ್ತಿಡಿದು ಮಾತಾಡ್ಸಿದಿ. ಅಯ್ಯ, ಹಂಗ ಸುಮ್ಮ ನಿನ್ ನೋಡ್ದಂಗಾಗಿತ್ತ, ಅದಕ್ಕೆ ಕರೆದೆ. ಹ್ಞೂ, ಹೇಳ, ಏನಾಗಬೇಕಾಗಿತ್ತ? ನಂದು ಕೆಲಸ ಐತೆ ಅರ್ಜೆಂಟ್. ಅಯ್ಯ, ಯಾವಾಗ ನೋಡಿದ್ರೆ ಕೆಲಸ ಅಂತೀಯಲ್ಲ. ಇಲ್ಲೇ ನಂದೊಂದು ವಸ್ತು ಬಿಟ್ಟಿನಿ, ಒಂಚೂರು ಹುಡುಕಿ ಕೊಡ್ಬಾ. ಹೌದಾ? ಗೊತ್ತೈತೆ ನನಗೆ ನೀ ಎಲ್ಲಿ ಕಳ್ಕೊಂಡಿರ್ತಿ ಅಂತಂದು. ಏನು ಕಳ್ಕೊಂಡಿ? ಏನ ಕಳ್ಕೊಂಡೀನಿ, ಆದ್ರೆ ಏನು ಕಳ್ಕೊಂಡೀನಿ ಅಂತ ಗೊತ್ತಾಗೋಲ್ದು. ಹಗ್ಗ ಮಾರಾಯ, ಏನ ಕಳ್ಕೊಂಡಿನಂತಿ ಮತ್ತೆ ಕಳ್ಕೊಂಡಿಲ್ಲ ಅಂತೀಯಲ್ಲ ಮಾರಾಯ. ಏನಂತ ಹುಡುಕೊಡ್ಲಾ ನಿನಗೀಗ? ಅಣ್ಣ, ಹಂಗೆಲ್ಲ ಮಾಡಬೇಡ, ಹುಡುಕಿ ಕೊಡು. ಏ ಮಾರಾಯ, ಏನು ಕಳ್ಕೊಂಡಿ ಅದನ್ನಾರು ಹೇಳೋಪ್ಪ. ನೆನಪ ಆಗೋಲ್ತು. ಮೊಬೈಲ್ ಕಳ್ಕೊಂಡೇನಾ? ಮತ್ತು ಬ್ಯಾಗ್ ಏನಾರು ತಂದಿದ್ದೇನಾ? ಚೀಲ ಏನಾರು ತಂದಿದ್ದೇನೋ? ಕಾಯಿಪಲ್ಲೆ ಏನಾರು ತರಕ್ಕೆ ಹೋಗಿದ್ದೇನೋ? ರೇಷನ್ ತರಕ್ಕೆ ಹೋಗಿದ್ದೇನೋ? ಮತ್ತೇನಪ್ಪ, ಮನೆಗೆ ಏನಾರು ಸಾಮಾನು ತರಕ್ಕೆ ಹೋಗಿದ್ದೇನೋ? ಅದೇನು ಇಲ್ಲ. ಹಾಂ, ಏನು ಕಳ್ಕೊಂಡಿದ್ನಪ್ಪ ಇವನು. ತಡಿ, ನೀ ಹೆಂಗೆ ಬಂದಿ ಮತ್ತೆ? ನಾನು ಎದ್ರಾಗ ಬಂದೆ ಅನ್ನೋದು ಗೊತ್ತಾಗೋಲ್ತು ನನಗ. ಹಗ್ಗ ಅವನು ಯಾಕಾರ ಸಿಕ್ಕಾಕೊಂಡ್ನೇವ ಮಾರಾಯ ನಾ ಇವನ್ ಕೈಯಾಗ. ಇರು ನೋಡ್ತೀನಿ. ಇಲ್ಲೇನು ಕೆಳಗೆ ಬಿದ್ದಿಲ್ಲ, ಇಲ್ಲಿ ಏನು ಕೆಳಗೆ ಬಿದ್ದಿಲ್ಲ, ಇಲ್ಲಿ ಏನಾರ ಬಿದ್ದೈತನ? ಇಲ್ಲಿ ಏನು ಬಿದ್ದಿಲ್ಲ. ಗಪ್ಪಾಗೋ ಮಾರಾಯ, ಹುಡ್ಕಾಕತ್ತೀನಿ. ಅಲ್ಲಿ ಸ್ಕೂಟಿ ಯಾರ್ದಿದು? ಸ್ಕೂಟಿ ನಡು ರೋಡ್ನಾಗ ನಿಂದ್ರಿಸ್ಯಾರಲ್ಲ. ಹಾ, ಇದು ಸರ್ ಸ್ಕೂಟಿ ಇದ್ದಂಗೆ ಐತಿ. ತಡಿ ನೋಡ್ತೀನಿ, ಮುಂದಕ್ಕೆ ಹೋಗಿ. ಏ, ಸ್ಕೂಟಿ ತಗೊಂಬಂದಿನ ಸರ್ದ? ಹಾ, ಸ್ಕೂಟಿ ನಮ್ದೇನ ಇದು? ಇದು ನಮ್ದ? ಸರ್ದೈತೆ, ನಂದೈತೆ, ಯಾರ್ದಿದು? ಏ ಮಂಗನ ಮಗನ, ಇದು ಸರ್ ಸ್ಕೂಟಿ ಅಲ್ಲನಾ? ಹಾ, ಹೌದು, ಇದು ಸರ್ ಸ್ಕೂಟಿನೇ, ನಾನೇ ತಗೊಂಡ್ಬಂದಿದ್ದೆ. ಮತ್ತೆ ನಡಬರ್ಕ್ ರೋಡ್ನಾಗ ನಿಂದ್ರಿಸಿ ಹುಡುಕಾಡಕತ್ತೇನಂತೀಯಲ್ಲ. ತಗೊಂಡೋಗ ನಡಿ, ಜಾಗ ಖಾಲಿ ಮಾಡಿ ಮೊದ್ಲ. ಅಯ್ಯ ಅಣ್ಣ, ಎಷ್ಟು ಶಾನೆ ಇದೀನಿ. ಥ್ಯಾಂಕ್ಸ್ ಅಣ್ಣ, ನನ್ನ ಸ್ಕೂಟಿ ಹುಡ್ದು ಕೊಟ್ಟಿದ್ದಕ್ಕ. ಅದು ಹುಡ್ದು ಕೊಟ್ಟಿದ್ದಲ್ಲೋ ಮಾರಾಯ, ಹುಡುಕಿ ಕೊಟ್ಟಿದ್ದು. ಹ್ಞೂ, ಅದ ಆಯ್ತಣ್ಣ, ಹೋಗ್ಲ್ಯಾನ ಮನೆಗೆ? ಹ್ಞೂನಪ್ಪ, ಹೋಗು, ನೀನು ಹೋಗು, ನಾನು ಹೋಗ್ತೀನಿ. ಏ, ಹಲ್ ಕಿಸ್ಕೊಂತ ಹಂಗ ಹೋಗ್ಬೇಡ, ಗಾಡಿ ತಗೊಂಡು ಹೋಗ. ಅಯ್ಯ ಅಣ್ಣ, ಮರ್ತಿದ್ಯಾ. ಬಾ ಶಾನೆದಿ, ಹೋಗು. ಗಿಡ್ಡಿ, ಹಾ ಬರ್ರಿ ಕುಂದ್ರಿ. ಹ್ಞೂನಪ್ಪ, ಏನು ಮಾಡಕ್ಕೆ ಹೋಗಿದ್ರಿ ಹೊರಗೆ? ಏನು ಮಾಡಿ ಬಂದ್ರಿ? ಏನಿಲ್ಲ, ಸುಮ್ ಹೊರಗೆ ಹೋಗಿದ್ದೆ ನೋಡು. ಅಷ್ಟ ಆತನ? ಹ್ಞೂ ರೀ, ಆಯ್ತು ನೋಡು. ಯವ್ವ, ನಾಷ್ಟ ಎಲ್ಲ ಮಾಡಿದ್ರಲ್ಲ? ಹ್ಞೂ ಎಲ್ಲ ಆಯ್ತು ನೋಡು. ಈಗ ನಿಮ್ಮ ಅಪ್ಪನ ನಾಷ್ಟ ಮಾಡಿ ಹೊರಗೆ ಹೋಗಿದ್ದ, ಈಗ ಬಂದು ಕೂತ ನೋಡು. ಯಾಕೆ ಏನಾಯ್ತು ಬೇ? ಯಪ್ಪ, ರೊಕ್ಕ ಕೊಟ್ಟು ಬಂದೇನ? ಹೂನ್ವಾ, ಕೊಟ್ಟು ಬಂದೀನಿ. ಇವತ್ತು ಸಂಜೆಗೇನ ಬರ್ತೀನಿ ಅಂತ ಅಂದಾರ ನೋಡೋರು. ಹೌದನಪ್ಪ, ಆಯ್ತುಪ್ಪ. ಹ್ಞೂ, ಮತ್ತವಾ ಬಂತಲ್ಲ, ಇನ್ನು ನಾಳೆಯಿಂದ ಚಾಲೂ ಮಾಡ್ತೀಯಾ? ಹ್ಞೂವಾ, ನಾಳೆಯಿಂದ ಚಾಲೂ ಮಾಡ್ಕೋತೀನಿ ನೋಡು. ಹುಡುಗರೆಲ್ಲದಾವ? ಯವ್ವ, ಹುಡುಗರು ನಿನಗೆ ಗೊತ್ತಿಲ್ಲ, ನಾ ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗಲಿಲ್ಲ ಅವರು. ಅಯ್ಯ, ಹಾಳಾದ ಮರು, ನನಗೆ ಗೊತ್ತಾಗಲಿಲ್ಲವಾ. ಹಾಂ ಯಪ್ಪ, ಒಂದು ಮಾತು ಹೇಳ. ಏನು ಹೇಳವಾ, ಏನಾಯ್ತು? ಯಪ್ಪ ಆಯ್ತು, ನೀವು ಮನೆಗೆ ಹೋಗ್ರಿ ಬೇ. ಯಾಕವಾ, ನಾವು ಬೇಸರ ಆದ್ವಿ ಏನು? ಅಲ್ವಾ, ಈಗರ ಸೊಸಿ ಬಂದಾಳ, ಸೊಸಿ ಕೈಯಾಗಿಂದು ಊಟ ಮಾಡು. ನಿಂದು ಬರ್ಬರ್ತಾ ವಯಸ್ಸು ಬರೋದಿಲ್ಲ. ಏನು ಹೇಳಿದ್ದು ತಿಳ್ಕೊ ಒಂಚೂರ. ನಾನೇನೈತಿ ತಿಂಗಳದ ಬಾಡಿಗೆ ಕೊಟ್ಟು ಕಳಿಸ್ತೇನಂತ. ಇಲ್ಲ, ನಾನು ಯಾರ ಕೈಯಾಗಾರ ಕೊಟ್ಟು ಕಳಿಸ್ತೀನಿ, ನಾ ಮಾತ್ರ ಮನೆಗೆ ಬರೋದಿಲ್ಲ. ನೀವು ಹೋರಿ. ನಾ ಅಪ್ಪ ಯಪ್ಪ ಏನು ಮಾತಾಡಕತ್ತಿ ಅನ್ನೋದರ ಅರಿವೈತೆ ಇಲ್ಲ ಮಗಳ ನಿನಗೆ? ಎರಡು ಹೆಣ್ಮಕ್ಳನ್ನ ಕರ್ಕೊಂಡು ಒಬ್ಬಕಿನ ಇರ್ತೇನಂತೀಯಲ್ಲ. ಹಾಂ, ಈಗೇನು ನಾವಿದ್ರೆ ನಿನಗೆ ತ್ರಾಸ ಆಕತೈತೇನೆ ಹೇಳು. ತ್ರಾಸು ಆಗುದ ಯಾಕಂದ್ರೆ ಈಗ ನಾನು ನಂದು ಹೊಟ್ಟೆ ತುಂಬಿಸ್ಕೊಂಡು ಮತ್ತು ನನ್ನ ಮಕ್ಕಳದು ಹೊಟ್ಟೆ ತುಂಬಿಸ್ಬೇಕು. ತ್ರಾಸ
ಅಂತೀಯಲ್ಲ ಬೇ, ನಾವು ದುಡಿತೀವಿ. ಹಾಂ, ನಿಮ್ಮ ಅಪ್ಪಂದು ಹೊಲದ್ದು ಏನು ಬರುತ್ತಾ ಅದನ್ನು ನಿನ್ನ ಕೈಯಾಗ ಕೊಡ್ತೈತಿ. ನಿನ್ನ ಜೀವನಕ್ಕೂ ಒಂದಿಟ್ಟು ಆಸರೆ ಆಕ್ಕೈತಿ ಬೇ. ಹಾಂ, ಇಬ್ಬರನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಒಬ್ಬೇಕಿನೇ ಇರ್ತೇನೆ ಅಂತೀಯಲ್ಲ, ಬ್ಯಾಡವಾ ಯವ್ವ? ಅದೆಲ್ಲ ವಿಚಾರ ಮಾಡಬೇಡ, ನಾ ಇರ್ತೀನಿ. ಏನು, ನನ್ನ ಸ್ವಾಭಿಮಾನಕ್ಕೆ ಬೇಕು, ನನಗೆ ಸ್ವಾಭಿಮಾನದಿಂದ ಜೀವನ ಮಾಡ್ತೀನಿ ಅಂತ ಅನ್ಕೊಂಡಿನ. ಮತ್ತು ಈಗ ನಾನು ನಿಮ್ಮನ್ನಿಬ್ಬರನ್ನು ಇಟ್ಕೊಂಡು ನಾ ಮಾಡಾಕತ್ರ, ನಾನೇ ಖರ್ಚು ಮಾಡಿದರೂ ಕೂಡ, ನಾನೇ ನಿಮಗೆ ನೋಡ್ಕೊಂಡ್ರು ಕೂಡ ಮತ್ತು 4 ಜನ 4 ಥರ ಮಾತಾಡ್ತಾರೆ. ಯಾಕೆ ನಮ್ಮ ಅಣ್ಣನ ಅಂತಾನ, ಹೋಗಿ ಅಲ್ಲಿ ಮಗಳು ನೋಡ್ಕೊಂಡು ಕೂತಾರ ನೋಡಿ, ಇವರು ಬಂದಿದ್ದಿಟ್ಟು ರೊಕ್ಕ ಮತ್ತು ಮಗಳಿಗೆ ಹಾಕಕತ್ತಾರ ನೋಡು ಅಂತ ಅನಿಸ್ತೈತಿ. ಅದಕ್ಕೆ ಯಪ್ಪ ಯಾಕೆ ಕೆಟ್ಟಾಕಿರಿ? ಹಾಂ, ಅಣ್ಣನ ಮುಂದೆ ಹೆಂಗಿದ್ರು ಮಾತಾಡ್ತಾನವ ಅಣ್ಣ. ಅದಕ್ಕೆ ಸುಮ್ಮ ಅವ್ನ ಕಣ್ಣು ಎದುರಿಗಿದ್ರ ಅವನಿಗೂ ಗೊತ್ತಾಕಿತ್ತ ನಮ್ಮ ತಂಗಿ ಒಬ್ಬೇಕೆ ಜೀವನ ಮಾಡಾಕತ್ತಾಳ ಅನ್ನೋದರ. ಅದಕ್ಕೆ ಹೇಳಕತ್ತೀನಿ, ತಿಳ್ಕೊಂಡು ಹೋರಿವಾ. ನಿಮ್ಗೆ ಯಾವಾಗ ಜೀವನ ಅನಿಸುತ್ತಲ್ಲ ಅವಾಗ ಬರ್ರಿ, ನಾ ಏನು ಬೇಡ ಅನ್ನೋದಿಲ್ಲ. ಆದರೆ ಇಲ್ಲೇ ಇರೋದು ಮಾತ್ರ ಬೇಡ. ಹಂಗಲ್ವಾ, ನಾವು ಇದ್ರೆ ನಿನ್ನ ಜೊತೆ ಒಂಚೂರು ಇದ್ದಂಗೆ ಆಕ್ಕಿತ್ತ. ಏನು, ನಿನಗೂ ಒಂದು ಸ್ವಲ್ಪ ಯಾರು ಅದಾರಪ್ಪ ನನ್ನ ಜೊತೆ ಅನ್ನಂಗೆ ಆಕ್ಕಿತ್ತು. ಈಗ ನಿನ್ನ ಒಬ್ಬೇಕಿನ ಬಿಟ್ಟು ಹೋಗಕ್ಕೆ ಮಗಳ ನನಗೆ ಧೈರ್ಯ ಬರವಲ್ತವಾ. ಹೌದು ಮಗಳ, ನಿಮ್ಮವ್ವ ಹೇಳಾಕತ್ತಿದ್ದು ಕರೆನ ಐತಿ. ನಿನ್ನೊಬ್ಬಿಕಿನ್ನ ಬಿಟ್ಟು ಹೋಗುದಂದ್ರೆ ಧೈರ್ಯ ಬರ್ಬೇಕಲ್ವೇ ನಮಗ? ಏನ ಈಗ ನೀ ಮೊದ್ಲೇ ಸೂಕ್ಷ್ಮವಾಗಿ ಸುಮ್ಮನೆ ಮನ್ಸಿಗೇನೋ ನೋವು ಮಾಡ್ಕೊಂಡಿ ಅಷ್ಟ ನಮ್ಮ ಮುಂದೆ ತೋರಿಸುವಲ್ಲಿ. ಏನ ಇನ್ನೊಂದು 4 ದಿನ ಇರ್ತೀವತ್ತು. ಯಪ್ಪ ಏನು ಬೇಡ, ಇನ್ನೊಂದು 4 ದಿನ ಇರೋದು ಬೇಡ. ನೀವಿನ್ನು ಹೋಗ್ರಿ. ಏನು ಹಿಂಗೆ ಅನ್ನಕತ್ತಾಳ ನನ್ನ ಮಗಳು ಅಂತಂದು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾಳೆ ನನಗೆ 4 ಮಂದಿ 4 ಥರ ಮಾತಾಡ್ತಾರ. ನಾಳೆ ಅವನು ಬಂದು ನನ್ನ ಗಂಡನ ಏನು ಸ್ವಾಭಿಮಾನದಿಂದ ಇರ್ತೇನೆ ಅಂತೇಳಿ ನಿಮ್ಮಪ್ಪ ನಿಮ್ಮ ಅವನ್ನ ದುಡ್ಡು ಹಾಕಾಕತ್ತಾರ ನೋಡಿ ನಿನಗೆ, ಅಂದ್ರೆ ನನಗೆ ಸರಿ ಅನ್ಸಂಗಿಲ್ಲ. ಈಗ ನೀವು ಹೋರಿಪ್ಪ. ಗಿಡ ಲೇ ಗಿಡಿ ಹೆಂಗೆ ಮಾಡುದ್ಲೇ? ಏನು ಮಾಡೋದ್ರಿ? ಏನು ಮಗಳ ಜೊತೆ ಇರೋಣಂತಂದು ನಾವಂದ್ರೆ ಇವಳು ನೋಡಿದ್ರೆ ಹೋಗಿ ಅಂತನ್ನಲ್ಲ. ಏನಂತ ಮಾಡಲಿಲ್ಲ. ಹೋರಿಪ್ಪ, ನಂಗಾರ ಸಾಕಾಗೈತಿ. ಯವ್ವ ಇದ ನನ್ನಿಂದ ಕೊನೆ ನಿರ್ಧಾರ, ನಮ್ಮನ್ನು ಮನೆಯಿಂದ ಕಳಿಸೋದು. ಯಪ್ಪ ಬರ್ರಿ ಅನ್ಲಿಲ್ಲ ನಾನು ನಿಮಗೆ ಯಾವಾಗ ಜೀವನ ಅನ್ನಿಸ್ತೈತೆ ಅವಾಗ ಬರ್ರಿ ಹೋರಿ. ಆದರೆ ಇಲ್ಲೇ ಇರೋದು ಮಾತ್ರ ಬೇಡಪ್ಪ. ಏನು, ನಾನು ಇನ್ನೊಂದು 15-20 ದಿನ ಮತ್ತೆ ಬೇರೆ ಕಡೆ ಮನೆ ನೋಡ್ತೀನಂತ. ಮಗಳ ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು. ನಡ್ರಿ ಹೋಗು ನಡ್ರಿ. ಇಡೀ ಹೋಗೇ ಬಿಡು ನಾಳೆ. ಅಲ್ಲ ಒಂಚೂರು ಕೇಳಲಿ ಮಾತು ರೀ. ಆಕಿ ಖಂಡಿತವಾಗಿ ಹೇಳಾಕತ್ತಾಳ, ನೀವು ಮನೆ ಬಿಟ್ಟು ಹೋಗ್ರಿ ಅಂತಂದು. ಇನ್ನು ನಾವು ಇರ್ತೇವೆ ಅಂದ್ರೆ ಸುಮ್ಮನೆ ಬೇಡ. ಆಕಿ ಹೇಳೋದು ನಿಜಾನ ಐತಿ. ಯಾಕಂದ್ರೆ ಮಗ ಹೆಂಗದ ಅನ್ನೋದು ಗೊತ್ತೈತಲ್ಲ. ನಾ ಏನೈತಿ ದಿನ ಇಲ್ಲೇ ಬರೋದು ಹೋಗೋದು ಮಾಡ್ತೀನಂತ. ಬರ್ರಿ. ಆಯ್ತಾಳಪ್ಪ.